ಅಬ್ಬಾ, ಹ್ಯಾಂಡ್ ವಾಶ್ ಮಾಡಿ ಒಂದ್ ಕೆಲ್ಸ ಮುಗೀತು. ಅಮ್ಮ ಸಪ್ನಾ, ಮೊನ್ನೆ ನೀನು ನಿನ್ ಫ್ರೆಂಡ್ಸು ಊಟ ಮಾಡಿದ ಮೆನು ಇನ್ನೊಂದ್ಸಲ ಹೇಳ್ಬಿಡಮ್ಮ. ಏನ್ ಅಷ್ಟೊಂದು ಅರ್ಜೆಂಟು? ಜೈ ಬರ್ಲಿರಿ. ಅಷ್ಟರಲ್ಲಿ ಆರ್ಡರ್ ಹೇಳಿದ್ರೆ ಐಟಮ್ಸ್ ಬರುತ್ತಲ್ಲ ಅಂತ. ಮಾವ ಬಂದು ಆರ್ಡರ್ ಮಾಡಿದ್ರೆ ಚೆನ್ನಾಗಿರತ್ತೆ ಡ್ಯಾಡಿ. ಗೆಸ್ಟ್ ನ ಎದುರುಗಡೆ ಇಟ್ಕೊಂಡು ಏನ್ ನಿಮ್ ಡಿಸ್ಕಷನ್? ರೂಪಾ ಅವ್ರೆ, ನೀವ್ ಹೇಳಿ. ಜೈ ಬಂದ್ಮೇಲೆ ಹೇಳೋಣ. ಸರಿ. ಒಂದ್ ಐಡಿಯಾ ಜೀವನನೇ ಬದಲಾಯಿಸ್ತು. ಹೊರಗಡೆ ತಿನ್ನೋಣ ಅಂತ ನಾನು ಕೊಟ್ಟ ಒಂದೇ ಐಡಿಯಾದಿಂದ ಈ ರೆಸ್ಟೋರೆಂಟ್ ಅಟ್ಮಾಸ್ಫಿಯರ್ ಎಲ್ಲ ಬದಲಾಗಿ ಹೋಯ್ತು. ಅಮ್ಮನೇ ಅನ್ಕೊಂಡೆ, ಮಗಳು ತಗ್ಲ ಹಾಕೊಂಡ್ಲಲ್ಲಮ್ಮ. ಅವಳು ಇಲ್ಲಿಗೆ ಬರಲ್ಲ ಅಂತ ಜೈ ಹೇಳಿದ್ದ. ಬಂದ್ಬಿಟ್ಲಲ್ಲ. ಪಕ್ಕದಲ್ಲಿರೋಳು ಯಾರೇ? ಏನಂಟಿ, ನಿತ್ಯ ಬಂದಿದ್ದಕ್ಕೆ ಸರ್ಪ್ರೈಸ್ ಫೀಲ್ ಆದ್ರಾ? ನಿತ್ಯ, ಶ್ವೇತಾ, ನೀವೇನಿಲ್ಲಿ? ನನ್ನ ಜೊತೆ ಮೀಟಿಂಗಿಗೆ ಬನ್ನಿ ಅಂದ್ರೆ ಬರಲ್ಲ ಅಂದ್ರಿ. ಮೀಟಿಂಗ್ ಏನು? ಹೌದು ಮ್ಯಾಮ್, ಮೀಟಿಂಗ್ ಬಾ ಅಂತ ಹೇಳಿದ್ರಲ್ಲ. ನೀನೇ ಬೋರಿಂಗ್ ಅಂತ ಹೇಳ್ದೆ. ಹೇಳಿದ್ನಾ? ಬೋರಿಂಗ್ ಅಂದವಳು ಈಗ ಹೇಗ್ ಬಂದೆ ನಿತ್ಯ? ನಾನು ಇಲ್ಲಿದ್ದೀನಿ ಅಂತ ಗೊತ್ತಾಗಿ ಬಂದಿದ್ದಾಳಲ್ವಾ ಆಂಟಿ? ನನಗೇನ್ ಗೊತ್ತು ಜೈ, ನಾನು ನಿತ್ಯನ ನೋಡಿ ಸರ್ಪ್ರೈಸ್ ಆಗಿದ್ದೀನಿ. ದೊಡ್ಡ ಮೇಡಮ್ ಏನು ಗೊತ್ತಿಲ್ಲದೆ ಇರೋ ಥರ ಹೇಗೆ ಆಕ್ಟ್ ಮಾಡ್ತಿದ್ದಾರೆ ಸರ್? ಚಿಕ್ಕ ಮೇಡಮು ಏನೂ ಕಡಿಮೆ ಇಲ್ಲ ಬಿಡು. ಆಹಾ, ಗಂಡ ಹೆಂಡತಿ ಅನುಬಂಧ ಅಂದ್ರೆ ಹೀಗಿರ್ಬೇಕು. ನೋಡಿದ್ಯಾ ಚಂದ್ರಿಕಾ, ಬಾವಿ ಗಂಡ ಹೆಂಡತಿ ವೇವ್ ಲೆಂತ್ ಎಷ್ಟ್ ಚೆನ್ನಾಗಿದೆ ಅಂತ. ಕೂಗಿದ್ರೆ ನಾನ್ ಕೂಡ ಚುಚ್ಬಿಡ್ತೀನಿ ಡ್ಯಾಡಿ. ಹೀಗೆ ಎಲ್ಲರೂ ಒಂದೇ ಕಡೆ ಸೇರಿರೋದು ತುಂಬಾ ಹ್ಯಾಪಿ ಆಗಿದೆ. ಕೂತ್ಕೊಮ್ಮ ನಿತ್ಯ. ಜೈ, ಕೂತ್ಕೋ. ಶ್ವೇತಾ, ನೀವು ಕೂತ್ಕೊಳ್ಳಿ. ನಾಣಿ, ಕೂತ್ಕೋ. ಮಾವ, ನೀನ್ ಇಲ್ಲಿ ಕೂತ್ಕೋ. ಹೋಗು ಜೈ, ಮದ್ವೆ ಆದ್ಮೇಲೆ ನಿನ್ ಪಕ್ಕದ ಸೀಟ್ ಹೇಗೂ ನಿತ್ಯಾದೆ. ಅಲ್ಲಿ ತನಕ ನಿನ್ ಮುದ್ದಿನ ಅತ್ತೆ ಮಗಳ ಆಸೆ ತೀರ್ಸು. ಕೂತ್ಕೋ. ಬೇರರ್, ಮೆನು ಕೊಡಿ. ಸರ್ ಮೆನು. ನಿತ್ಯ, ಅವತ್ತು ನೀನು ಆರ್ಡರ್ ಮಾಡಿಲ್ಲ ಅಂತ ಫೀಲ್ ಆದ್ಯಲ್ಲ, ಇವತ್ತು ನೀನೇ ಎಲ್ರಿಗೂ ಆರ್ಡರ್ ಮಾಡು. ಮೇಡಮ್, ಆರ್ಡರ್ ಕೊಡು ನಿತ್ಯ. ಆರ್ಡರ್. ಆರ್ಡರ್ ಹೇಳು ಅಂದ್ರೆ ಕೋರ್ಟಲ್ ಜಡ್ಜ್ ಹೇಳೋ ಹಾಗೆ ಆರ್ಡರ್ ಅಂತೀಯಲ್ಲ. ನಿತ್ಯ, ಎಲ್ಲರೂ ಹಸಿವು ಅಂತಿದ್ದಾರೆ. ಈ ಟೈಮಲ್ಲಿ ಜೋಕ್ಸ್ ಯಾಕೆ? ಆ ಮೆನು ನೋಡಿ ತಿನ್ನೋದಕ್ಕೆ ಏನ್ ಬೇಕು ಅಂತ ಹೇಳು. ಎಲ್ಲ ಇಂಗ್ಲಿಷ್ ಪೀಸಲ್ಲೇ ಇದೆ. ಏನ್ ಹೇಳೋದು? ಅದೇ ನಮ್ಮ ಊರಲ್ಲಿ ಆಗಿದ್ರೆ ಹೋಟೆಲ್ನವರೇ ಇಡ್ಲಿ ದೋಸೆ ಅಂತ ಕೂಗಿ ಹೇಳ್ತಾ ಇದ್ರು. ನಿತ್ಯ, ಕ್ಯಾನ್ ಐ ಹೆಲ್ಪ್ ಯು? ಎಕ್ಸ್ಕ್ಯೂಸ್ ಮೀ, ನಾನು ಆರ್ಡರ್ ಮಾಡಕ್ ಹೇಳಿದ್ದು ನಿತ್ಯನಿಗೆ.
ಯಾರೋ ಒಬ್ರು ಆರ್ಡರ್ ಮಾಡಬಹುದಲ್ವಾ? ಏನಿ ಸಸ್ಪೆನ್ಸು? ಸಾರಿ ಜಾಯ್, ಮರ್ತಿದ್ದೆ. ನಿತ್ಯ ಆರ್ಡರ್ ಮಾಡಲ್ಲ. ಮತ್ತೆ ಈ ಟ್ವಿಸ್ಟ್ ಏನು? ಯಾಕಂಟಿ? ಅವಳು ನಾನು ಯಾವಾಗ ಹೊರಗಡೆ ಹೋದ್ರು ನಾನು ಆರ್ಡರ್ ಮಾಡೇ ಅಭ್ಯಾಸ. ನಾನು ಹೇಳಿದ್ದೆ ಅವಳು ತಿನ್ನೋದು. ತುಂಬಾ ಚೆನ್ನಾಗಿ ಬೆಳೆಸಿದೀರಾ. ನಮ್ಮ ಮಗಳು ಇದ್ದಾಳೆ. ನಮ್ಗೆ ಒಂದು ಮಾತು ಹೇಳ್ದೆ ಫ್ರೆಂಡ್ಸ್ ಜೊತೆಲಿ ಹೋಗಿ ಇಟಾಲಿಯನ್ನು ಚೈನೀಸು ಅಂತ ತಿಂದು ಬರ್ತಾಳೆ. ಈಗಾಗಲೇ ಲಂಚ್ಗೆ ಲೇಟ್ ಆಗಿದೆ. ತುಂಬ ಐಟಮ್ಸ್ ಹೇಳಿದ್ರೆ ಸರ್ವ್ ಮಾಡೋದಕ್ಕೆ ಲೇಟ್ ಆಗತ್ತೇನೋ. ಸಿಂಪಲ್ ಆಗಿ ಎಲ್ಲಾರ್ಗೂ ಬಿರಿಯಾನಿ ಹೇಳೋಣವಾ? ನಿಮ್ ಜೊತೆ ಊಟ ಮಾಡೋದೇ ಒಂದ್ ದೊಡ್ಡ ಫೀಸ್ಟ್. ಅದೇ ಹೇಳಿ. ಬಿರಿಯಾನಿ ತಗೊಂಡ್ ಬನ್ನಿ. ನೋಡಪ್ಪ, ನನಗೆ ಒಂದು ವೆಜ್ ಮೀಲ್ಸ್ ಕೊಟ್ಬಿಡು. ಇಲ್ಲಿ ಕೇಳಪ್ಪ, ಬಿರಿಯಾನಿಲಿ ಸ್ವಲ್ಪ ರೈಸ್ ಕಡಿಮೆ ಆದ್ರೂ ಪರವಾಗಿಲ್ಲ. ಎಗ್ಗು ಲೆಗ್ ಪೀಸು ತುಂಬಾ ಇರೋ ಹಾಗೆ ತಗೊಂಡ್ ಬಾ. ಅರ್ಥ ಆಯ್ತಾ? ಹೋಗು. ಮರ್ಯಾದೆ ತೆಗಿತಿದ್ದೀರಾ ಅಪ್ಪ. ಹೊಟ್ಟೆ ತುಂಬಾ ಊಟ ಮಾಡಿ ಎಷ್ಟು ದಿನ ಆಯ್ತು. ಅಮ್ಮಂಗ್ ಆಪರೇಷನ್ ಆಯ್ತಲ್ಲ, ಈಗ ಚೆನ್ನಾಗಿ ತಿಂತೀನಿ. ಪ್ರಾಕ್ಟಿಕಲ್ ಜೋಕ್ಸ್ ಸಾಕು ಬೇಬಿ. ಲಂಚ್ ಲೇಟ್ ಆಯ್ತು ಅಂದ್ ಮಾತ್ರಕ್ಕೆ ಕೈಯಲ್ಲಿ ಸ್ಪೀಡಾಗಿ ತಿಂತೀನಿ ಅಂತ ಸಟೈರ್ ಮಾಡೋದು ಚೆನ್ನಾಗಿರಲ್ಲ. ಬೇರರ್, ಒಂದು ಫಿಂಗರ್ ಬೌಲ್ ತಗೊಂಡ್ ಬನ್ನಿ. ಕೈಯಲ್ಲಿ ತಿನ್ಬಾರ್ದು, ಸ್ಪೂನಲ್ಲಿ ತಿನ್ಬೇಕು. ನೀರೊಳಗೆ ನಿಂಬೆಕಾಯಿ ಹಾಕಿದ್ದಾರೆ ಅಂದ್ರೆ ಕುಡಿಯೋಕೆ ಕುಡಿದ್ರಾಯ್ತು. ನಿತ್ಯ, ವಾಟ್ ಆರ್ ಯು ಡೂಯಿಂಗ್? ಏನ್ ಮಾಡ್ತಿದ್ಯಾ? ಇವತ್ತಿವಳು ನನಗೆ ಹಾರ್ಟ್ ಅಟ್ಯಾಕ್ ಆಗೋ ಹಾಗೆ ಮಾಡ್ತಾಳೆ. ನಿತ್ಯ, ನಿನ್ ಜೋಕ್ಸ್ ತೋರ್ಸಕ್ ಹೋಗಿ ಹೆಲ್ತ್ ಅಪ್ಸೆಟ್ ಮಾಡ್ಕೋಬೇಡ ಬೇಬಿ. ನಿನ್ ಸೆನ್ಸ್ ಆಫ್ ಹ್ಯೂಮರ್ನ ನಿನ್ ಅತ್ತೆ ಮನೆಯವ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಸರಿಯಾದ ಪ್ಲೇಸ್ ಅಲ್ಲ. ನಿತ್ಯ ಸೀರಿಯಸ್ ಹುಡುಗಿ ಅನ್ನೋ ಹಾಗೆ ಊಟ ಮಾಡು. ಸಾರಿ, ಯು ಪ್ಲೀಸ್ ಕ್ಯಾರಿ ಆನ್. ಅಮ್ಮ ನಿತ್ಯ, ನೀನ್ ವೆರಿ ಗುಡ್ ಅಮ್ಮ. ನಿನ್ ಮೊಟ್ಟೆನ ನನ್ಗೆ ತ್ಯಾಗ ಮಾಡಿದ್ದಕ್ಕೆ ಥ್ಯಾಂಕ್ಸ್.
ಆದ್ರೆ ಮೊಟ್ಟೆನ ಹೀಗೆ ಎಸೆಯೋ ಬದಲು ಕೈಲಿ ಕೊಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಆದ್ರೂ ಪರವಾಗಿಲ್ಲ. ಏಯ್, ವೇಷ ಮಾಡ್ತಿದ್ಯಾ? ತಿನ್ನೋಕ್ ಕೂಡ ಬರಲ್ವಾ? ನೀಟಾಗಿ ತಿನ್ನು. ಓ ಮೈ ಗಾಡ್. ಏನ್ ಚಂದ್ರಿಕಾ, ನಿನ್ ತಲೆಗೆ ಕೊಂಬ್ ಬಂದಿದೆ. ಒಂಟಿ ಕೊಂಬಿನ ರಾಕ್ಷಸ ಹಾಗೆ ಕಾಣ್ತೀಯಾ? ಏನಮ್ಮ ತಿನ್ನೋಕ್ ಬಂದು ಆಟ ಆಡ್ತಿದ್ಯಾ? ಇಷ್ಟೊತ್ತು ಎಗ್ಗೆಸ್ತೆ, ಈಗ ಲೆಗ್ಗು. ನೋಡ್ತಿದ್ರೆ ಪರಿಸ್ಥಿತಿ ಕೈ ಕೊಡೋ ಹಾಗಿದೆ. ಇವಳನ್ನ ಅರ್ಜೆಂಟ್ ಆಗಿ ಇಲ್ಲಿಂದ ಕಳಿಸ್ಬೇಕು. ಏನ್ ಪುಟ್ಟ ಈ ಹುಚ್ಚಾಟ? ಹ, ನೋಡು, ನಿನ್ ಡ್ರೆಸ್ ಕೂಡ ಗಲೀಜ್ ಮಾಡ್ಕೊಂಡೆ. ರೆಸ್ಟ್ ರೂಮ್ಗೆ ಹೋಗಿ ಕ್ಲೀನ್ ಮಾಡ್ಕೊಂಡ್ ಬಾ, ಓಕೆನಾ? ಶ್ವೇತಾ, ಕರ್ಕೊಂಡು ಹೋಗು. ಕಮ್. ಸಾರಿ, ನಿತ್ಯ ಆಗಾಗ ತಮಾಷೆಗೆ ಹೀಗಾಡ್ತಾಳೆ. ಮದ್ವೆ ಆದ್ಮೇಲೆ ಖಂಡಿತ ಬದಲಾಗ್ತಾಳೆ. ಪ್ಲೀಸ್, ಯು ಕ್ಯಾರಿ ಆನ್. ಸಾಕು, ನಾನು ಹೊರಗಡೆ ಕರ್ಕೊಂಡು ಬನ್ನಿ. ಸಾಯೋ ಥರ ಇದ್ದಾನೆ. ಏಯ್, ದೊಡ್ಡವ್ರ ಜೊತೆ ಆಟ ಆಡಿದ್ರೆ ಹೀಗೆ ಆಗೋದು. ನಿಜ ಹೇಳಬೇಕು ಅಂದರೆ ರೂಪಾ ಮೇಡಮ್ ನಿನ್ನ ಎನ್ಕೌಂಟ್ರ್ ಮಾಡುವಂದಿದ್ರು. ಹೋಗಲಿ ಅಂತ ನಿನ್ನನ್ನು ಬಿಡ್ತಾ ಇದ್ದೀನಿ. ಇನ್ನೊಂದು ಸಲ ಹುಡುಗಿ ತಂಟೆಗೆ ಹೋಗಬೇಡ. ಎಲ್ಲಿಂದ ಬಂದ್ಯೋ ಅಲ್ಲಿಗೆ ಹೋಗು. ಇನ್ನೊಂದು ಸಲ ಸಿಟಿಲಿ ಕಾಣಿಸ್ತೆ ಅಂದರೆ ಶೂಟ್ ಮಾಡಿ ಬಿಸಾಕ್ಬಿಡ್ತೀನಿ. ಕಾನ್ಸ್ಟೇಬಲ್ ಇವನ್ ಬಟ್ಟೆನೆಲ್ಲ ಕೊಟ್ಟು ಕಳಿಸಿ. ಎಸ್ ಸರ್. ಹೊರಡು, ನಿಮ್ಮ ಊರಿನ ಬಸ್ ಹತ್ತು ಹೊರಡ್ಬಿಡ್ಬೇಕು. ಹೊರಡು. ಏಯ್ ಗಂಗಾ, ಕೈಗೆ ಸಿಕ್ತಾಗೆ ಸಿಕ್ಕಿ ತಪ್ಪಿಸ್ಕೊಂಡೆ ಅಲ್ವಾ ನೀನು? ನೀನ್ ಬುಡಕ್ಕಿಲ್ಲ. ಕೈಗೆ ಬಂತುತ್ತು ಬಾಯಿಗೆ ಬರ್ದಂಗೆ ಮಾಡಿರೋ ಆ ರೂಪನ್ನು ಕೂಡ ನಾನು ಬುಡಕ್ಕಿಲ್ಲ. ನಿಮ್ಮಿಬ್ರು ನಮ್ಮ ಮುಗ್ಸಕ್ಕೆ ಈ ತಾಳಿನ ಕಂಕನಾಗಿ ಕಟ್ಕತೀನಿ. ನಿಮ್ಮಿಬ್ರು ಸಾಯ್ತದ ಮೇಲೇನೆ ಆಣೆಲಿರೋ ಬಾಸಿಂಗನ ಕೈಲಿರೋ ಕಂಕಣನ ಬಿಚ್ಚೋದು. ನಮ್ಮೂರಲ್ಲಿ ಹೀರೋ ಆಗಿ ತಿರುಗ್ತಿದ್ದ ನನ್ನ ಈ ಬೆಂಗಳೂರಲ್ಲಿ ಜೀರೋ ಮಾಡಿಬಿಟ್ರಿ. ನಾನ್ ಏನು ಅಂತ ತೋರಿಸ್ತೀನಿ. ಅಮ್ಮ, ಈಗ ಹೇಗಿದ್ಯಾ? ಅಮ್ಮ, ನಿಮ್ಗಿನ್ನೇನು ಭಯ ಇಲ್ಲ. ಆಪರೇಷನ್ ಸಕ್ಸಸ್ ಆಗಿದೆ. ಆಯಾಸ, ಕೆಮ್ಮು, ಎದೆ ನೋವು ಏನೂ ಇರಲ್ಲ. ಇನ್ಮುಂದೆ ನೀವು ಆರೋಗ್ಯವಾಗಿರ್ತೀರಮ್ಮ. ನೀವು ಕೈ ಮುಗಿಬೇಕಾಗಿರೋದು ನನಗಲ್ಲಮ್ಮ. ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ನಿಮ್ಮನ್ನು ಬದುಕಿಸ್ಕೊಂಡಿದ್ದು ನಿಮ್ಮ ಮಗಳೇ.
ಏನ್ ಮಾಡ್ತಿದ್ಯಾ ನೀನು? ನನಗೆ ಪುನರ್ಜನ್ಮ ಕೊಟ್ಟಿರೋ ನಿನ್ಗೆ ನಾನು ಏನ್ ತಾನೇ ಕೊಡಕ್ಕಾಗತ್ತೆ? ನನಗೆ ಜನ್ಮ ಕೊಟ್ಟೆ ಸಾಕಲ್ವಾ ಅಮ್ಮ? ನನಗೆ ನಿನ್ನ ರಕ್ತ ಮಾಂಸ ಹಂಚಿ ಉಸಿರು ಕೊಟ್ಟವಳು. ಹಾಲು ಕುಡಿಸಿ ಬೆಳೆಸ್ದೆ, ಜೋಗುಳ ಆಡಿ ನಿದ್ರೆ ಮಾಡಿಸ್ದೆ, ಬೆರಳು ಹಿಡ್ದು ನಡೆಸ್ದೆ, ಮಾತಾಡೋದು ಕಲಿಸ್ದೆ. ನನ್ನ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ನಿನಗೆ ಕಣ್ಣೀರು ಬರ್ತಿತ್ತು, ನನಗೆ ನಗು ಬಂದ್ರೆ ನಿನ್ನ ಕಷ್ಟ ಮರೀತಿದ್ದೆ. ಇಷ್ಟು ಮಾಡಿರೋ ನಿನ್ನ ಪ್ರೀತಿನ ನಾನು ಮಾಡಿರೋ ಚಿಕ್ಕ ಕೆಲ್ಸಕ್ಕೆ ಹೋಲಿಸಿ ಅವಮಾನ ಮಾಡ್ತೀಯಮ್ಮ. ಆದರೂ ನಿನ್ನ ಕೈ ಮುಗಿಬೇಕಾಗಿದ್ದು ಆ ಡಾಕ್ಟ್ರಿಗೂ ನನಗೂ ಅಲ್ಲ. ನಾವಿಬ್ರು ಕೈ ಮುಗಿಬೇಕಾಗಿರೋ ಒಬ್ರು ವ್ಯಕ್ತಿ ಇದ್ದಾರೆ, ನಮ್ಮ ಮೇಡಮ್ಮು. ಸಮಯಕ್ಕೆ ದುಡ್ಡು ಕೊಟ್ಟು ದೇವತೆ ಕಾಪಾಡಿದ್ರು. ನಿಜನೇ ಗಂಗಾ, ಅವ್ರ ಋಣನ ತೀರಿಸ್ಬೇಕು ನಾವು. ತೀರಿಸ್ತಾ ಇದ್ದೀನಮ್ಮ. ಏನು? ಅದೇನಮ್ಮ, ಅವ್ರ ಮನೇಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೀನಿ. ಎಷ್ಟೇ ಕಷ್ಟ ಬಂದರೂ ಅವ್ರ ಹತ್ರ ಕೆಲಸ ಬಿಡಬೇಡ ಕಣೆ. ಯಾಕಂದ್ರೆ ಸಹಾಯ ಮಾಡಿದವ್ರನ್ನ ಮರೆಯೋದು ಮಹಾಪಾಪ. ಅದಕ್ಕೇನಮ್ಮ, ಅವ್ರು ನನಗೆ ಎಷ್ಟು ಮಾತು ಹೇಳಿದ್ರು ಸಹಿಸ್ತಿದ್ದೀನಿ, ಎಷ್ಟು ಅವಮಾನ ಮಾಡಿದ್ರು ಸುಮ್ಮನಿರ್ತೀನಿ, ಎಷ್ಟು ಕಷ್ಟನೆಲ್ಲ ಅನುಭವಿಸ್ತಿದ್ದೀನಿ. ಹುಷಾರಾದ್ಮೇಲೆ ನಾನು ಕೂಡ ಬರ್ತೀನಿ. ಇಬ್ರು ಸೇರಿ ಕೆಲಸ ಮಾಡಿ ಅವ್ರ ಋಣನ ತೀರ್ಸೋಣ. ನೀನು ಬೇಡಮ್ಮ, ನೀನು ಮಾಡೋ ಕೆಲಸ ಅಲ್ಲ ಅದು. ನನ್ನ ಕೈಲಾಗ್ದಿರೋ ಕೆಲಸನ ನೀನೇನು ಮಾಡ್ತಿದ್ಯೇ? ಅಂದರೆ ಇನ್ಮೇಲೆ ನಿಂಗೆ ಯಾವ ಕೆಲಸ ಮಾಡೋಕ್ಕೂ ಬಿಡಲ್ಲ ಅಂದೆ. ನೀನು ಕಷ್ಟಪಡ್ತಾ ಇದ್ರೆ ನಾನು ನೋಡ್ಕೊಂಡಿರ್ಬೇಕಾ? ಇಷ್ಟು ದಿನ ನನಗೋಸ್ಕರ ಕಷ್ಟಪಟ್ಟೆ, ಸಾಲ್ದಾ? ನಿನಗೆ ಮದುವೆ ಮಾಡ್ಬೇಕಲ್ವೇನೆ? ಮತ್ತೆ ಶುರು ಮಾಡಿದ್ಯಾ? ಇಷ್ಟು ಬೇಗ ನನ್ನ ಮದ್ವೆಗೆ ಅವಸರ ಏನಮ್ಮ? ನೀನು ಅದೇನೂ ಯೋಚನೆ ಮಾಡಬೇಡ. ಅದ್ ಸರಿ, ಏನಿ ಹೊಸ ಬಟ್ಟೆಗಳು? ಅಚ್ಚುಕಟ್ಟಾಗಿ ಲಂಗ ದವಣಿ ಹಾಕೋತಿದ್ದೆ ತಾನೆ? ಹೊಸ್ದಾಗಿದೇನಿದು? ಅಂದರೆ ಅದು ದೊಡ್ಡವ್ರ ಮನೇಲಿ ಕೆಲಸ ಮಾಡೋರು ಹೀಗೆ ಇರ್ಬೇಕಮ್ಮ. ಅದು ಹಾಗಲ್ವೇ? ಇಷ್ಟು ದುಬಾರಿ ಬಟ್ಟೆನ ನೀನ್ ಹಾಕೊಳಕ್ಕಾಗತ್ತ ಗಂಗಾ? ಆಪರೇಷನ್ ಆಗಿರೋ ಪೇಷಂಟ್ ಹತ್ರ ಜಾಸ್ತಿ ಮಾತಾಡಬಾರ್ದಮ್ಮ, ನೀನು ಹೊರಗಡೆ ಕೂತ್ಕೋ. ಸರಿ ಸಿಸ್ಟರ್. ಅಮ್ಮ, ನೀನು ಇನ್ನೇನು ಯೋಚನೆ ಮಾಡಿದೆ, ಆರಾಮಾಗಿರು. ಸಿಸ್ಟರ್, ನಮ್ಮ ಅಮ್ಮನ ಮನೆಗೆ ಯಾವಾಗ ಕಳಿಸ್ತೀರಾ? ಇನ್ನು 2-3 ದಿವಸ ಆಗತ್ತೆ. ಸರಿ ಸಿಸ್ಟರ್, ಇನ್ನೂ 2 ದಿನ ಹೆಚ್ಚಾದರೂ ಪರವಾಗಿಲ್ಲ. ನಮ್ಮಮ್ಮ ಹುಷಾರಾಗಬೇಕು, ಸಂಪೂರ್ಣವಾಗಿ ಆರೋಗ್ಯವಾಗಿರಬೇಕು ಅಷ್ಟೇ. ಅಮ್ಮ, ನಾನು ಹೋಗಿ ಬರ್ತೀನಿ. ಎಲ್ಲಿಗೆ ಹೋಗ್ತಿದ್ಯಾ ಗಂಗಾ? ನೀನು ಬಿಟ್ಟು ನಾನು ಎಲ್ಲಿಗೆ ಹೋಗ್ತೀನಮ್ಮ? ಹೊರಗೆ ಇರ್ತೀನಿ. ನಾನು ನೋಡಬೇಕು ಅನ್ಸ್ದಾಗ ನರ್ಸ್ ಹತ್ರ ಹೇಳಿ ಕಳಿಸು, ಬರ್ತೀನಿ. ಸರಿನಾ? ಬರ್ತೀನಿ. ನಮ್ಮಮ್ಮನ ಹುಷಾರಾಗಿ ನೋಡ್ಕೊಳ್ಳಿ.